ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನೊಂದು ತರಕಾರಿ ಮತ್ತು ಪನ್ನೀರ್ ಹಾಕಿ ಮಾಡಿರ್ತಕ್ಕಂಥ ಕುರ್ಮಾ ರೆಸಿಪಿಯನ್ನು ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಅದಕ್ಕೆ ಕಾಂಬಿನೇಷನ್ಗೆ ಆಗಿ ಪೂರಿ ಜೊತೆ ಇದನ್ನು ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಈ ಥರ ತರಕಾರಿ ಏನೆಲ್ಲ ಬೇಕೋ ಅದನ್ನೆಲ್ಲ ಜೋಡಿಸಿಟ್ಕೊಂಡು ಬಿಡ್ತೀನಿ. ಒಮ್ಮೆ ಒಬ್ಬೊಬ್ಬರು ಒಂದೊಂದು ಹ್ಯಾಬಿಟ್ ಇರುತ್ತೆ. ಅಂದರೆ ಏನೇನು ಬೇಕೋ ಅದನ್ನು ಯಾವಾಗ ಬೇಕೋ ನಿಧಾನಕ್ಕೆ ತಗೊತಾರೆ. ಬಟ್ ನಾನು ಫಸ್ಟೇ ಏನೇನು ಬೇಕೋ ಅದನ್ನು ಈ ಥರ ಜೋಡಿಸಿಟ್ಕೊಂಡು ನಂತರ ಈ ರೀತಿ ನೀಟಾಗಿ ಕಟ್ ಮಾಡ್ಕೊತಾ ಹೋಗ್ತೀನಿ ತರಕಾರಿಯನ್ನು. ನೋಡಿ, ಇದಕ್ಕೆ ನಾನು ಸ್ವಲ್ಪ ಬೀನ್ಸು ಮತ್ತು ಕ್ಯಾರೆಟು, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ ಕಾಳು, ಗೆಡ್ಡೆಕೋಸು ಅಥವಾ ನವಿಲುಕೋಸು ಅಂತ ಏನು ಹೇಳ್ತಾರಲ್ಲ ಅದನ್ನೆಲ್ಲ ತೊಗೊಂಡಿದ್ದೀನಿ. ನಾನು ಕ್ಯಾರೆಟ್ ತೊಳೆದ್ರೂ ಸಹ ಅದು ಮೇಲ್ಗಡೆ ಮಣ್ಣು ಇರ್ಬೋದೇನೋ ಅಥವಾ ಕಲ್ಲು ಏನಾದ್ರು ಸಿಕ್ಕಿದ್ರೆ ಕಷ್ಟ ಆಗುತ್ತೆ, ತಿನ್ನುವಾಗ ಒಂಥರ ಹಿಂಸೆ ಆಗುತ್ತೆ ಅಂತೇಳಿ ಈ ರೀತಿ ಯಾವಾಗಲೂ ಸಿಪ್ಪೆ ತೆಗೆದೇ ಬಿಡ್ತೀನಿ. ಆಲೂಗೆಡ್ಡೆನೂ ಆದ್ರೂ ಅಷ್ಟೇ, ಅದೆಷ್ಟೇ ತೊಳೆದ್ರೂ ಒಂಥರ ನನಗೆ ಇರ್ಸು ಮುರ್ಸು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅದನ್ನು ಸಹ ಯೂಸ್ ಮಾಡಬೇಕಾದ್ರೆ ಈ ರೀತಿ ಸಿಪ್ಪೆಯನ್ನು ಎರೆದುಬಿಟ್ಟೇ ಸಹ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಸಿಪ್ಪೆ ಯೂಸ್ ಮಾಡಿದ್ರೆ ಒಳ್ಳೆಯದಂತ ಹೇಳ್ತಾರೆ. ಬಟ್ ಅದನ್ನು ಎಷ್ಟೇ ತೊಳೆದ್ರೂ ಸಹ ಒಂಥರ ನನಗೆ ಏನೋ ಸಮಾಧಾನ ಆಗೋಲ್ಲ. ಏನಾದ್ರು ಮಣ್ಣು ಗಿಣ್ಣು ಇದ್ದರೆ ಅಂತ ಅಂದ್ಬಿಟ್ಟು ಒಂದು ಸರಿ ಸಿಪ್ಪೆ ತೆಗೆದು ಮತ್ತೆ ಒಂದು ಸರಿ ವಾಶ್ ಮಾಡ್ಕೊತೀನಿ ಈ ರೀತಿ. ಈ ತರಕಾರಿ ಕುರ್ಮಾ ಅಥವಾ ತರಕಾರಿ ಸಾಗು ಆಗಿರ್ಬೋದು, ಈ ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಅದೇ ಟೈಪೇ ಮನೇಲೂ ಕೂಡ ನಾವು ಮಾಡ್ಕೋಬೋದು ರುಚಿಯಾಗಿ, ಶುಚಿಯಾಗಿ. ಹಾಗಾಗಿ ನಾನು ಮನೇಲೇ ಮಾಡ್ಕೊತಾ ಇದ್ದೀನಿ ಒಂದು ತರಕಾರಿ ಮತ್ತು ಪನ್ನೀರ್ ಹಾಕಿ. ಇಲ್ಲ ಹೋಟೆಲಲ್ಲೆಲ್ಲ ಹೇಗೆ ಅಂತಂದರೆ ತರಕಾರಿ ಅಷ್ಟೇ ಹಾಕಿ ಮಾಡಿರ್ತಾರೆ. ಈ ಸೆಟ್ ದೋಸೆಗಾಗಿರ್ಬೋದು ನಾವು ಮನೇಲಿ ಮಾಡ್ಕೋಬೋದು. ಆದರೆ ನಾನು ಡಿಫ್ರೆಂಟಾಗಿ ಸ್ವಲ್ಪ ಅದಕ್ಕೇ ಪನ್ನೀರನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ ರೆಸಿಪಿ ತೋರಿಸೋಣ. ಎಲ್ಲ ತರಕಾರಿನೂ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ನಾನು ಈ ರೀತಿ. ನಾಳೆ ಅಕ್ಷಯ ತೃತೀಯ ಇರೋದ್ರಿಂದ ಇವತ್ತು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಇದೇ ಫಸ್ಟ್ ಟೈಮ್ ಪೂಜೆ ಮಾಡೋದು ಅದನ್ನು ಅಕ್ಷಯ ತೃತೀಯನ. ನನಗೂ ಅಷ್ಟಾಗಿ ಏನು ಗೊತ್ತಿಲ್ಲ. ಸ್ವಲ್ಪ ತಕ್ಕ ಮಟ್ಟಿಗೆ ನನಗೆ ತಿಳಿದಿರೋ ಮಟ್ಟಿಗೆ ಪೂಜೆಯನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದಕ್ಕೂ ಪ್ರಿಪ್ರೇಷನ್ ಮಾಡ್ಕೋಬೇಕು. ಫಸ್ಟು ಬೆಳಗ್ಗೆ ತಿಂಡಿನ ಮುಗಿಸ್ಕೊಂಡು ನಂತರ ಒಂದು ಪೂಜೆ ಸಾಮಾನು ತೊಳೆದಿಟ್ಕೊಂಡ್ರೆ ಇವತ್ತೇ ನಾಳೆ ಬೆಳಿಗ್ಗೆ ಬೇಗ ಪೂಜೆ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತಂತೇಳಿ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಅಡುಗೆ ಪ್ರೋಸೆಸ್ ಬೇಗ ಮುಗೀಲಿ ಅಂತೇಳಿ. ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಈ ರೀತಿ ತರಕಾರಿ ಹಾಕಿ ಜಾಸ್ತಿ ಈ ರೀತಿ ತರಕಾರಿ ಎಲ್ಲ ಜಾಸ್ತಿ ಹಾಕಿದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ. ಆದ್ರೂ ಏನೂ ಮಾಡೋಕ್ಕಾಗಲ್ಲ. ನನಗೆ ತರಕಾರಿ ಇಲ್ಲದೇ ಊಟ ಹೋಗೋದಿಲ್ಲ. ಹಾಗಾಗಿ ತರಕಾರಿ ಹಾಕಿ ಮಾಡ್ತಿದ್ದೀನಿ. ಏನಂತಾರೋ ಗೊತ್ತಿಲ್ಲ ನನಗೆ. ಅವ್ರಿಗೆ ತರಕಾರಿ ಜಾಸ್ತಿ ಹಾಕಿದ್ರೆ ಇಷ್ಟ ಆಗೋಲ್ಲ. ಬಟ್ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ತುಂಬ ನಂತರ ಇನ್ನು ನವಿಲುಗೆಡ್ಡೆಕೋಸನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೋ ಆಲ್ಮೋಸ್ಟ್ ಅಲ್ಲಿ ಇದಕ್ಕೆ ತರಕಾರಿ ಕುರ್ಮಗೆ ಕ್ಯಾರೆಟು, ಬೀನ್ಸ್, ಆಲೂಗೆಡ್ಡೆ, ನವಿಲುಕೋಸು ಮತ್ತು ಕ್ಯಾಪ್ಸಿಕಮ್ ಸೇರಿಸ್ಕೊಂಡ್ರೆ ಚೆನ್ನಾಗಿರ್ತದೆ. ಜೊತೆಗೆ ಇದಕ್ಕೆ ಈ ಥರ ಹಸಿ ಬಟಾಣಿಗಿಂತ ಒಣಗಿದ ಬಟಾಣಿ ಏನಿದೆಯಲ್ಲ ಅದನ್ನು ನೆನೆಸಿ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ಅದು ತಿನ್ನುವಾಗ ಪುಡಿ ಪುಡಿಯಾಗಿ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ಬಟ್ ನಾನು ನೆನೆಸಿರಲಿಲ್ಲ, ಹಾಗಾಗಿ ಸಡನ್ಲಿ ಹಸಿ ಬಟಾಣಿನೇ ಹಾಕೋತಾ ಇದ್ದೀನಿ ಅರ್ಜೆಂಟಿಗೆ ಇರಲಿ ಅಂತೇಳಿ. ಇವಾಗ ನೆನೆಸಿದ್ರೂ ಅದು ಬರೋದಿಲ್ಲ ಅಂಥೇಳಿ. ನಂತರ ಒಂದು ಟೊಮೆಟೊವನ್ನು ಕಟ್ ಮಾಡ್ಕೊತೀನಿ ಒಗ್ಗರಣೆಗೆ ಹಾಕೋಕ್ಕೆ ಅಂತೇಳಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಒಗ್ಗರಣೆಗೆ ಸರಿ ಹೋಗುತ್ತೆ ಅಂತ. ನಾನು ಯಾವ್ದಾದ್ರು ತರಕಾರಿನೇ ಇವಾಗ ಸಾಂಬಾರು ಏನಾದ್ರು ಮಾಡ್ತಿದ್ರೆ ಅದಕ್ಕೆ ಜಾಸ್ತಿ ಆಗುತ್ತೆ ಅಂತಂದರೆ ಸ್ವಲ್ಪ ಅರ್ಧ ಉಳಿದ್ರೆ ಅದನ್ನು ತೆಗೆದು ಇಟ್ಕೊತೀನಿ. ಮತ್ತು ಅಡುಗೆ ಮಾಡುವಾಗ ಅದು ಚೆನ್ನಾಗಿತ್ತು ಅಂತಂದರೆ ಅದಕ್ಕೆ ಹಾಕ್ಕೊತೀನಿ, ಹಂಗೇನಿಲ್ಲ. ಈಗ ಅರ್ಧ ಈರುಳ್ಳಿ ಉಳಿದಿತ್ತು ನಂದು. ರಾತ್ರಿ ನಾನು ಒಬ್ಬಳಿಗೆ ಅಂತೇಳಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ, ಹಾಗಾಗಿ ಅದನ್ನೇ ಹಾಕಿದ್ದೆ. ನನಗೆ ಈರುಳ್ಳಿ ಇನ್ನೊಂದು ಸ್ವಲ್ಪ ಬೇಕು, ಯಾಕಂದರೆ ಮಸಾಲೆ ರುಬ್ಬೋಕ್ಕೆ ಮತ್ತು ಒಗ್ಗರಣೆಗೆ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ. ಹಾಗಾಗಿ ಇರುವಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಇವಾಗ. ನಂತರ ಈ ಬಟಾಣಿ ಕಾಳನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ಈ ರೀತಿ. ಹಸಿ ಬಟಾಣಿ ತಿನ್ನೋದ್ರಿಂದ ಒಳ್ಳೆಯ ಪೋಷಕಾಂಶಗಳು ಸಿಗುತ್ತೆ ದೇಹಕ್ಕೆ, ಪ್ರೋಟೀನ್ ಎಲ್ಲ.
ನನಗೆ ಹಸಿ ಬಟಾಣಿಗಿಂತ ಒಣಗಿದ ಬಟಾಣಿನೇ ನೆನೆಸಿ ಹಾಕಿದರೆ ಚೆನ್ನಾಗಿರ್ತಿತ್ತು ಕುರ್ಮಾ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ನೆನೆಸೋದು ಮರ್ತೋಯ್ತು ನನಗೆ. ಹಾಗಾಗಿ ಹಸಿ ಬಟಾಣಿನೇ ತಂದು ಯೂಸ್ ಮಾಡ್ಕೊತಾ ಇದ್ದೀನಿ ಕುರ್ಮಾಗೆ. ನಂತರ ನಾನು ಮಸಾಲೆ ರುಬ್ಬಕ್ಕೆ ಸ್ವಲ್ಪ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ನಂತರ ಈರುಳ್ಳಿ ಏನಿತ್ತಲ್ಲ ಅದನ್ನು ಸ್ವಲ್ಪ ಸೇರಿಸ್ಕೊಂಡು, ನಂತರ ಒಗ್ಗರಣೆಗೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಬೇಕಾಗುತ್ತೆ ಅಂತ ಹೇಳಿ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅರ್ಧ ಈರುಳ್ಳಿ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನಂತರ ಒಂದು 5ರಿಂದ 6 ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ, ಹಸಿಮೆಣ್ಸಿನ್ಕಾಯಿನ. ನೀವು ಬೇಕಂದರೆ ಖಾರದ ಪುಡಿನೂ ಹಾಕ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿನೇ ಸೇರಿಸ್ಕೊಳ್ಳೋಣ ಅಂಥೇಳಿ ಅದನ್ನು ತೊಳೆದು ಸಹ ಸೇರಿಸ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಈ ರೀತಿ ಎಲ್ಲ ಸೇರಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಕೆಲವ್ರಿಗೆ ಮಸಾಲೆ ಇಷ್ಟ ಆಗುತ್ತೆ, ಕೆಲವ್ರಿಗೆಲ್ಲ ಮಸಾಲೆ ಇಷ್ಟ ಆಗೋಲ್ಲ. ಆದರೆ ಅಪರೂಪಕ್ಕೆ ಒಮ್ಮೊಮ್ಮೆ ತಿಂದರೆ ಏನಾಗಲ್ಲ. ನನಗೂ ಮಸಾಲೆ ಜಾಸ್ತಿ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಏನೋ ಒಂಥರ ಫುಲ್ಲು ಮಂದ ಅಂತ ಅನಿಸುತ್ತೆ, ಜಾಸ್ತಿ ಹೆವಿ ಅನಿಸುತ್ತೆ. ಹಾಗಾಗಿ ನನಗೂ ಮಸಾಲೆ ಐಟಮ್ಸ್ ಜಾಸ್ತಿ ಇಷ್ಟ ಆಗೋಲ್ಲ. ನಂತರ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಈ ರೀತಿ ಸೇರಿಸ್ಕೊತಾ ಇದ್ದೀನಿ, ಎಬ್ತಾ ಇದ್ದೀನಿ. ಸಣ್ಣದಾಗಿ ಈ ರೀತಿ ಚಿಕ್ಕ ಚಿಕ್ಕ ತುಂಡುಗಳನ್ನು ಮಾಡಿ ಅದನ್ನು ಒಂದು ಬೌಲ್ಗೆ ತೊಳೆದು ಸೇರಿಸ್ಕೊತೀನಿ ಇದಕ್ಕೆ ಮಸಾಲೆ ರುಬ್ಬಕ್ಕೆ. ನಂತರ ಇದಕ್ಕೆ ಪನ್ನೀರ್ ಇತ್ತಲ್ಲ, ಇದು ನಾನು ಯಾವಾಗಲೂ ನನ್ನ ನಂದಿನಿ ಪನ್ನೀರನ್ನೇ ಯೂಸ್ ಮಾಡೋದು. ಇದೊಂದು 100 ಗ್ರಾಮ್ದಾಗಿದೆ. ಇದಕ್ಕೆ 4 ಜನ ಊಟ ಮಾಡ್ಬೋದು, ಸಾಗು ಅಷ್ಟು ಬರುತ್ತೆ ಇದರಲ್ಲಿ, ತರಕಾರಿ ಎಲ್ಲ ಆ್ಯಡ್ ಮಾಡೋದ್ರಿಂದ. ಪನ್ನೀರ್ ಟಿಕ್ಕಾ ಮಸಾಲ ಅಥವಾ ಏನೇ ಮಾಡಿದ್ರೂ 4 ಜನಕ್ಕಾಗುತ್ತೆ. ನಿಮ್ಗೆ ಯಾವ ಸೈಜು ಬೇಕೋ ಆ ಸೈಜಿಗೆ ನೋಡಿ ಕಟ್ ಮಾಡ್ಕೊಳ್ಳಿ. ನಾನು ಈ ರೀತಿ ಉದ್ದುದಕ್ಕೆ ಸ್ಮಾಲಾಗಿ ಹಿಂಗೆ ಕಟ್ ಮಾಡ್ಕೊತಾ ಇದ್ದೀನಿ, ಈ ಥರ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ, ಡಯಾಗ್ನಲ್ ಶೇಪ್ ಆಗಿರ್ಬೋದು, ಅಥವಾ ಗುಂಡಕ್ಕಾಗಿರ್ಬೋದು, ಅಥವಾ ಇನ್ನೂ ದಪ್ಪಕ್ಕಾಗಿರ್ಬೋದು, ಅಥವಾ ಇನ್ನೂ ತೆಳ್ಳಗಾಗಿರ್ಬೋದು. ನೀವು ನೋಡಿ ನಿಮಗೆ ಅನುಕೂಲಕ್ಕೆ ತಕ್ಕಂಗೆ, ಅಂದರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ನಂತರ ಇದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು, ಗಸಗಸೆ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ. ಮತ್ತು 1-2 ಟೀ ಸ್ಪೂನ್ ಆಗೋಷ್ಟು ಧನಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಂತರ ಇದನ್ನು ಮಸಾಲೆಯನ್ನು ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡಿಕೊಂಡ್ರೆ ಮುಗೀತು. ನಾನು ಪನ್ನೀರನ್ನ ಆಲ್ರೆಡಿ ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ನಂತರ ಅದಕ್ಕೇ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಈರುಳ್ಳಿ ಫ್ರೈ ಆದ ತಕ್ಷಣ ಇದಕ್ಕೇನಿದೆಯಲ್ಲ ಟೊಮೆಟೊ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಟೊಮೆಟೊ ಹಸಿ ವಾಸನೆ ಹೋಗ್ಬೇಕಂತಂದರೆ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸಾಲ್ಟನ್ನು ಸೇರಿಸ್ಕೋಬೇಕು. ಆವಾಗ ಅದು ಬೇಗ ಮೆತ್ತಗಾಗುತ್ತೆ, ಸಾಫ್ಟ್ ಆಗುತ್ತೆ, ಮತ್ತು ಅದ್ರದ್ದು ಹಸಿ ಸ್ಮೆಲ್ ಕೂಡ ಬೇಗ ಹೋಗುತ್ತೆ. ಹಾಗಾಗಿ ಉಪ್ಪನ್ನು ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟೇ ನೋಡಿ ಸೇರಿಸ್ಕೋಬೇಕಾಗುತ್ತೆ. ನಂತರ ಏನು ಹೆಚ್ಚಿಟ್ಟಿದ್ನಲ್ಲ ಆ ಎಲ್ಲ ತರಕಾರಿನೂ ಒಂದೊಂದಾಗಿ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಫಸ್ಟಿಗೆ ಕೊತ್ತಂಬರಿ ಸೊಪ್ಪು, ನಂತರ ಹಸಿ ಬಟಾಣಿ ಕಾಳು ಸ್ವಲ್ಪ ಫ್ರೈ ಆದಮೇಲೆ ನಂತರ ಏನು ಉಳಿದಿತ್ತಂತಲ್ಲ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಎಲ್ಲ ತರಕಾರಿನೂ ಸಹ ಒಮ್ಮೆಲೆ ಸೇರಿಸ್ಕೊಂಡು ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಈ ರೀತಿ ಅದು ಸ್ವಲ್ಪ ತರಕಾರಿ ಎಲ್ಲ ಚೂರು ಹಸಿ ವಾಸನೆ ಹೋಗಬೇಕು, ಅದು ಒಗ್ಗರಣೆಲೇ, ಹಾಗಾದರೆ ಟೇಸ್ಟ್ ಜಾಸ್ತಿ ಅನಿಸುತ್ತೆ. ಹಾಗಾಗಿ ನಾನು ಒಗ್ಗರಣೆ ಮಾಡಬೇಕಾದ್ರೇ ಸ್ವಲ್ಪ
ಇದು ಮಾಡ್ಕೊತಿದ್ದೀನಿ. ನಂತರ ಈ ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಒಂದು ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕ್ಕೊಂಡು ಸೇರಿಸ್ಕೊಂಡ್ರೆ, ನಂತರ ಇನ್ನೂ ಸ್ವಲ್ಪ ಖಾರ ಬೇಕಂತಂದರೆ ಗರಂ ಮಸಾಲ ಅಥವಾ ಅಚ್ಚ ಖಾರದ ಪುಡಿನ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ. ನಾನು ಈ ಟೈಮಲ್ಲಿ ಸ್ವಲ್ಪ ಗರಂ ಮಸಾಲನ ಸೇರಿಸ್ಕೊಂಡು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ನಂತರ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಆ ಒಂದು ಪನ್ನೀರನ್ನ ತುಂಡುಗಳನ್ನು ಸಹ ಹಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2ರಿಂದ 3 ವಿಸಿಲ್ ಹೊಡ್ಸಿದ್ರೆ ಸಾಕು. ಏನು ತರಕಾರಿ ಮತ್ತು ಪನ್ನೀರ್ ಕುರ್ಮ ರೆಡಿಯಾಗುತ್ತೆ. ನಂತರ ನಾನಿಲ್ಲಿ ಪೂರಿ ಮಾಡ್ಕೊಳ್ಳೋಕ್ಕೆ ಗೋಧಿ ಹಿಟ್ಟನ್ನು ಈ ರೀತಿ ಮಾಡಿ ನಾದಿ ಇಟ್ಕೊಂಡಿದ್ದೀವಿ, ಚೆನ್ನಾಗಿ ರೆಡಿ ಮಾಡಿ. ನಂತರ ಪೂರಿ ಮಾಡ್ಕೊಳ್ಳೋಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ. ದೊಡ್ಡದಾಗಿ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಫಸ್ಟ್ ಒಂದು ಪೂರಿನ. ಜಾಸ್ತಿ ಉರಿ ಇಟ್ಕೊಂಡ್ರೆ ಬೇಗ ಎಣ್ಣೆ ಕಾದ್ಬಿಡುತ್ತಲ್ಲ ಜಾಸ್ತಿಯಾಗಿ, ಆವಾಗ ಅದು ಫುಲ್ಲು ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈ ಥರ ಕೆಲವೊಂದು ಸಲ ಪೂರಿ ಮಾಡಬೇಕಾದ್ರೆ ಗಟ್ಟಿ ಆಗಿಬಿಡುತ್ತೆ. ಆ ರೀತಿ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ. ಸ್ವಲ್ಪ ಮೆತ್ತಗೂ ಇರಬೇಕು ಮತ್ತು ಉಬ್ಬಿನೂ ಇರಬೇಕು. ಹಂಗಾಗಾದ್ರೆ ಮಾತ್ರ ತಿಂತಾರೆ ಅವರು. ಸ್ವಲ್ಪ ಕ್ರಿಸ್ಪಿನೆಸ್ಸು ಇರಬೇಕು. ಆದರೆ ಫುಲ್ ಗಟ್ಟಿ ಥರ ಆಗ್ಬಿಡುತ್ತಲ್ಲ ರೊಟ್ಟಿ ಥರ, ಆ ಥರ ಆದರೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ನನಗೂ ಇಷ್ಟ ಆಗೋಲ್ಲ ಅದು. ಹಾಗಾಗಿ ಇವತ್ತು ಸ್ವಲ್ಪ ಸಣ್ಣ ರವೆ, ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಅಂದರೆ ಜಾಸ್ತಿ ಅಲ್ಲ, ಒಂದೊಂದು 2 ಸ್ಪೂನ್ ಸೇರಿಸ್ಕೊಂಡಿದ್ದೆ. ಅವನ್ನೆಲ್ಲ ಈ ರೀತಿ ಮಾಡಿದ್ರೆ ಮೆತ್ತಗಾಗುತ್ತೆ ಮತ್ತು ಈ ರೀತಿ ಉಬ್ಬಿ ಕೂಡ ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಇವತ್ತು ಪೂರಿ ಚೆನ್ನಾಗಿ ಉಬ್ಬಿ ಬಂದಿತ್ತು, ಹಾಗಾಗಿ ತಿಂದರು. ಸಾಮಾನ್ಯವಾಗಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ ಇದು. ಪೂರಿ ಮಾಡಿದ್ರೆ ಎಣ್ಣೆ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಬೇಡ ಅಂತಿರ್ತಾರೆ. ಬಟ್ ಇವತ್ತು ಚೆನ್ನಾಗಿತ್ತು ಅಂತೇಳಿ ತಿಂದರು. ನಾನು ಪೂರಿ ಮಾಡಿದ್ದು. ಅದೆಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಆದ್ರೂ ಎಷ್ಟೇ ಆದ್ರೂ ಎಣ್ಣೆ ಜಾಸ್ತಿ ಹೀರ್ಕೊಂಡಿರುತ್ತೆ ಇದೊಂದು ಪೂರಿ. ನನಗೂ ಇಷ್ಟ ಆಗೋಲ್ಲ. ಬಟ್ ಮಾಡೋಣ ಅಂತ ತುಂಬ ದಿನ ಆಗಿತ್ತು, ಒಂದು 6-7 ತಿಂಗಳೇ ಆಗಿತ್ತು ಅಂತೇಳಿ ಮಾಡಿದ್ದೆ ಈ ಒಂದು ಪೂರಿಯನ್ನು ಇವತ್ತು. ನಂತರ ಇದೇನು ಆಗಿತ್ತಲ್ಲ, ತರಕಾರಿ ಹಣ್ಣು ಪನ್ನೀರ್ ಕುರ್ಮ ರೆಡಿಯಾಗಿತ್ತು. ನಂತರ ಪೂರಿ ಎಲ್ಲ ಕರೆದಾದ್ಮೇಲೆ ಅದನ್ನು ಓಪನ್ ಮಾಡಿದೆ. ನೋಡಿ, ಈ ಥರ ರೆಡಿಯಾಗಿದೆ. ಸ್ವಲ್ಪ ತೆಳ್ಳಗಾಗಿತ್ತು, ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನನಗೆ ಅನ್ನಿಸ್ತು. ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೇನೋ ಅಂತ ಅನ್ನಿಸ್ತು ನನಗೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿತ್ತದು. ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು, ಹಾಗಾಗಿ ಪೂರಿನ ಒಂದು ಪಕ್ಕದ ಚಿಕ್ಕ ಪ್ಲೇಟಿಗೆ ಇಟ್ಕೊಟ್ಟಿದ್ದೆ. ಆಮೇಲೆ ಅದು ತೆಳ್ಳಗಾಗಿ ಹರ್ಕೊಂಬತ್ತಿರೋದ್ರಿಂದ ಬೇಗ ಮೆತ್ತಗಾಗ್ಬಿಟ್ಟು ಪೂರಿಗೆ ಒಂದು ಇದಾಗ್ಬಿಡುತ್ತೆ ಅಂತೇಳಿ. ನೋಡಿ, ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ನೀವು ನೆಕ್ಸ್ಟ್ ಏನಾದ್ರು ಪೂರಿ ಮಾಡಿದರೆ ಅದಕ್ಕೆ ಸ್ವಲ್ಪ ಸಣ್ಣ ರವೆ, ಅಕ್ಕಿ ಹಿಟ್ಟು, ಇದು ಮೈದಾ ಹಿಟ್ಟು ಒಂದು 2 ಸ್ಪೂನ್ ಸೇರಿಸ್ಕೊಂಡ್ರೆ ಈ ರೀತಿ ಚೆನ್ನಾಗಿ ಕಲರು ಉಬ್ಬಿ ದಪ್ಪಕ್ಕೆ ಚೆನ್ನಾಗಿ ಬರುತ್ತೆ. ನಂತರ ನಾಳೆ ಅಕ್ಷಯ ತೃತೀಯ ಇರೋದ್ರಿಂದ ಮಾರ್ನಿಂಗ್ ತುಂಬಾ ಕೆಲಸ ಇರುತ್ತೆ ಮತ್ತು ಡ್ಯೂಟಿ ಬೇರೆ ಇದೆ ಅಂಥೇಳಿ ಕೆಲಸಕ್ಕೆ ಹೋಗಬೇಕಲ್ಲ ನಾವು. ಹಾಗಾಗಿ ಇವತ್ತೆಲ್ಲನೂ ನೀಟಾಗಿ ತೊಳೆದಿಟ್ಕೊಳ್ಳೋಣ, ದೇವ್ರ ಪೂಜೆ ಸಾಮಾನೆಲ್ಲ ಅಂಥೇಳಿ ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಏನೇನಿದೆ ಎಲ್ಲನೂ ಇವತ್ತೇ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಾಳೆಗೆ ಈಸಿ ಆಗುತ್ತೆ ಅಂಥೇಳಿ ಚೆನ್ನಾಗಿ ಇವತ್ತೇ ಕ್ಲೀನ್ ಮಾಡ್ಕೊತಾ ಇದ್ದೆ. ಮತ್ತು ಅಕ್ಷಯ ತೃತೀಯ ಇರೋದ್ರಿಂದ ಈ ರೀತಿ ಸಣ್ಣದು ಮಡಿಕೆ ಅಥವಾ
ನೀವೇನಂತೀರ ಅಂತ ಗೊತ್ತಿಲ್ಲ, ಕುಂಡಿ ಅಂತ ಹೇಳ್ತಾರೆ ಕೆಲವರೆಲ್ಲ, ಅದಾಗಿರ್ಬೋದು. ಅದನ್ನು ತಗೊಬಂದಿದ್ದೆ. ಮಣ್ಣಿನ ಕುಂಡಿ, ಮಣ್ಣಿನ ಮಡಿಕೆ ಅಂತಾರಲ್ಲ ಅದನ್ನು ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಇಡಬೇಕು, ಯಾವಾಗ ತೆಗಿಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೂಜೆ ಮಾಡಬೇಕಾದ್ರೆ ತಿಳಿಸ್ಕೊಡ್ತೀನಿ. ನಾಳೆ ಮಾರ್ನಿಂಗ್ ಬೇಗನೆ ಅಂದರೆ 5:50ಇಂದ ಮಧ್ಯಾಹ್ನ 11:30 ತನಕ ಒಳ್ಳೆ ಕಾಲ ಇದೆ. ಅಷ್ಟರಲ್ಲಿ ಪೂಜೆ ಮಾಡಿ ಮುಗಿಸ್ಕೋಬೇಕು. ಹಾಗಾಗಿ ನಾನು ಇವತ್ತು ಬೆಳಗ್ಗೆ ಎಲ್ಲ ತಿಂಡಿ ಎಲ್ಲನೂ ರೆಡಿ ಮಾಡ್ಕೋಬೇಕಲ್ಲ, ಪೂಜೆ ಸ್ನಾನ ಎಲ್ಲ ಮಾಡಬೇಕು. ಹಾಗಾಗಿ ಇವತ್ತು ಎಲ್ಲ ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸಾಯಂಕಾಲ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದು ಬೇಗನೆ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡಿಕೊಂಡು ಹೋಗ್ಬೋದು ಕೆಲಸಕ್ಕೆ ಅಂತೇಳಿ. ಈ ಒಂದು ಏನಿದೆಯಲ್ಲ ಮಣ್ಣಿನದು ಸಣ್ಣ ಕುಡಿಕೆ ಅಂತ, ಅದನ್ನು ನೀವು ಮನೆಗೆ ತಂದ ಮೇಲೆ ಯಾವುದೇ ಕಾರಣಕ್ಕೂ ಅಂದರೆ ಉಲ್ಟ ದಬಾಕಿ ಇಡಬಾರ್ದು. ಇಟ್ಟರೆ ನೀವು ಅದನ್ನು ಪೂಜೆಗೆ ಇಡೋಕ್ಕೆ ಬರೋಲ್ಲ. ಹಾಗಾಗಿ ಅದನ್ನು ಯಾವುದೇ ಕಾರಣಕ್ಕೂ ದಬಾಕಿ ಇಡೋಕ್ಕೆ ಹೋಗ್ಬೇಡ್ರಿ, ಅಂದರೆ ಉಲ್ಟ ದಬಾಕೋಕ್ಕೆ ಹೋಗಬೇಡಿ. ಅದನ್ನು ಸೀದಾನೇ ಇಟ್ಟಿರಬೇಕು. ಹಂಗಾರೆ ಮಾತ್ರ ಪೂಜೆಗೆ ಇಟ್ಕೊಬೋದು, ಇಲ್ಲಾಂದರೆ ಇಟ್ಕೊಳಕ್ಕೆ ಬರೋದಿಲ್ಲ. ಹಾಗಾಗಿ ಎಲ್ಲ ಪೂಜೆ ಸಾಮಾನು ನೋಡಿ ಎಷ್ಟೊಂದು ಇದಾಗಿತ್ತು. ಹಾಗಾಗಿ ನೀಟಾಗಿ ಇವತ್ತೇ ತೊಳೆದಿಟ್ಕೊತಾ ಇದ್ದೀನಿ. ಅಕ್ಷಯ ತೃತೀಯನ್ನು ಒಬ್ಬೊಬ್ಬರ ನಂತರ ಆಚರಣೆ ಮಾಡ್ತಾರೆ. ಕೆಲವರು ಹೊರಗಡೆ ಟೆಂಪಲಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ಸಾಕು ಅಂತ ಇದಂತಾರೆ. ಅಂದರೆ ಅವರವರ ಹಾವಭಾವಕ್ಕೆ ತಕ್ಕಂಗೆ ಅವ್ರ ಮನಸ್ಸಿಗೆ ಹೇಗೆ ಬರುತ್ತೋ ಹಾಗೆ ಪೂಜೆ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಫಸ್ಟ್ ಆಫ್ ಆಲ್ ನಮ್ಮ ಮನಸ್ಸಿಗೆ ಖುಷಿಯನ್ನು ಕೊಡಬೇಕದು. ನಾವೇನೇ ಮಾಡಿದ್ರೂ ಹೀಗೆ ಪೂಜೆ ಮಾಡಬೇಕು, ಇದೇ ರೀತಿ ಇರಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಅವ್ರವ್ರು ತಿಳಿದಂಗೆ ಅವ್ರವ್ರು ಪೂಜೆ ಮಾಡ್ಕೊತಾರೆ. ನಾನು ತಿಳಿದ ಮಟ್ಟಿಗೆ ಈ ಸರಿ ಪೂಜೆ ಮಾಡ್ಕೊಳ್ಳೋಣ ಮನೇಲೇ ಅಂಥೇಳಿ ಇದನ್ನು ತಂದಿದ್ದೀನಿ ಇದನ್ನೆಲ್ಲ. ಹಾಗಾಗಿ ಇದರಲ್ಲಿ ತುಂಬಾ ಒಳ್ಳೆಯದು ಈ ಒಂದು ಅಕ್ಷಯ ಪಾತ್ರೆ ಪೂಜೆ ಅಂತ ಹೇಳ್ತಾರೆ. ಈ ಒಂದು ಮಣ್ಣಿನ ಮಡಿಕೆ ಸಣ್ಣದೇನು ತಂದಿದ್ದೀನಲ್ಲ ಅದನ್ನು ಇಟ್ಟು ಮಾಡಿಕೊಂಡ್ರೆ ಮನೇಲಿ ಯಾವುದೇ ಕಾರಣಕ್ಕೂ ಧನ ಆಗಿರ್ಬೋದು, ಧಾನ್ಯ ಆಗಿರ್ಬೋದು, ಅವಕ್ಕೆ ಸಮಸ್ಯೆ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮಾಡ್ಕೊಳ್ಳೋಣ ಅಂಥೇಳಿ ನನಗೂ ಅನ್ನಿಸ್ತು. ಕಷ್ಟ ಆದರೂ ಪರವಾಗಿಲ್ಲ, ಬೆಳಿಗ್ಗೆ ಬೇಗ ಎದ್ದು ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ತಂದಿಟ್ಕೊಂಡಿದ್ದೀನಿ. ನೀವು ಏನಾದ್ರು ಪೂಜೆ ಮಾಡೋದಿತ್ತಂದರೆ ಹೋಗಿ ತಗೊಂಡು ಬಂದು ಇಟ್ಕೊಳ್ಳಿ, ನಾಳೆ ಪೂಜೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದ್ದೆ ನಾನು. ಇದಕ್ಕೆ ಏನೆಲ್ಲ ಹಾಕಬೇಕು ಮತ್ತು ಯಾವ ರೀತಿ ಪೂಜೆ ಮಾಡಬೇಕು ಅಂತ ನಾನು ಪೂಜೆ ಮಾಡ್ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಇದನ್ನು ನಾಳೆನೂ ಮಾಡ್ಬೋದು, ಅಥವಾ ನೆಕ್ಸ್ಟು ಶುಕ್ರವಾರ ಬರ್ತದಲ್ಲ ಆವಾಗ ಕೂಡ ನೀವು ಇಟ್ಟು ಮಾಡ್ಕೋಬೋದು. ನಾಳೆನೇ ಮಾಡಬೇಕು ಅಂತೇನಿಲ್ಲ. ನಾಳೆ ಏನು ಪೂಜೆ ಮಾಡ್ತೀರಲ್ಲ ಅದನ್ನು ನೆಕ್ಸ್ಟು ಗುರುವಾರ ತೆಗಿಬೇಕಾಗುತ್ತೆ. ನಾನು ಕರೆಕ್ಟಾಗಿ ಮಾಹಿತಿಯನ್ನು ನಾಳೆ ಪೂಜೆ ಮಾಡಬೇಕಾದ್ರೆ ತಿಳಿಸ್ಕೊಡ್ತೀನಿ ನಾಳಿನ ಒಂದು ವಿಡಿಯೋದಲ್ಲಿ. ನೋಡಿ ಇದನ್ನು ಇಷ್ಟನ್ನು ಎಲ್ಲನೂ ತೊಳೆದಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಈ ದೀಪಕ್ಕೆ ನಾನು 2 ಬತ್ತಿಯನ್ನು ಹೊಸೆದು ಈ ರೀತಿ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಕೆಲವರೆಲ್ಲ ಒಂದೊಂದೇ ಬತ್ತಿಯನ್ನು ಸೇರಿಸ್ಕೊತಾರೆ. ನಮ್ಮ ಮನೆಗಳಲ್ಲೆಲ್ಲ 2 ಅಂದರೆ ಒಂದು ಜೊತೆ ಬತ್ತಿಯನ್ನು ಸೇರಿಸ್ಕೊತೀವಿ ಈ ರೀತಿ. ಒಬ್ಬೊಬ್ಬರ ಮನೆಯಲ್ಲಿ ಪೂಜೆ ವಿಧಾನಗಳಾಗಿರ್ಬೋದು, ಏನೇ ಆಗಿರ್ಬೋದು ಒಂದೊಂದು ರೀತಿ ಇರುತ್ತೆ. ನಾವಿರೋದು ಬಾಡಿಗೆ ಮನೆ ಆಗಿರೋದ್ರಿಂದ ಈ ರೀತಿ ಚಿಕ್ಕದಷ್ಟೇ ಇದೆ. ಮಾಡೋಕ್ಕೆ ಕಂಫರ್ಟ್ ಅಂತ ಅನಿಸಲ್ಲ ನನಗೆ. ಪೂಜೆ ಮಾಡಬೇಕಾದ್ರೆ ನನಗೆ ನಿಂತ್ಕೊಂಡು ಮಾಡೋದಕ್ಕಿಂತ ಕುಂತು ನಿಧಾನಕ್ಕೆ ಪೂಜೆ ಮಾಡಬೇಕು. ಬಟ್ ಇಲ್ಲಿ ತುಂಬ ಹೊತ್ತು ನಿಂತ್ಕೊಳ್ಳೋದ್ರಿಂದ ಕಾಲೆಲ್ಲ ನೋವು ಬರ್ತದೆ. ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಹಾಗಾಗಿ ಸ್ವಲ್ಪ ಕಂಫರ್ಟ್ ಅಂತ ಅನ್ನಿಸ್ತಿಲ್ಲ. ಮುಂಚೆನೂ ಓಕೆ ಮಾಡ್ತಿದ್ದೆ, ಬಟ್ ಇತ್ತೀಚೆಗೆ ಸ್ವಲ್ಪ ಕಾಲು ನೋವು ಬರ್ತದೆ ನಿಂತ್ಕೊಂಡ್ರೆ ತುಂಬ ಹೊತ್ತು. ಹಾಗಾಗಿ ಇದು ಕಂಫರ್ಟ್ ಅಂತಾನೆ ಅಂತ ಅನ್ನಿಸ್ತಿಲ್ಲ ನನಗೆ.
ಇನ್ನು ನೈಟಿಗೆ ಅಂತೇಳಿ ಈ ರೀತಿ ರಾಗಿ ಗಂಜಿನ ಮಾಡ್ಕೊಂಡಿದ್ದೆ. ಮೊಸರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕುಡಿದೆ. ಯಾಕಂದರೆ ಹೆವಿ ಅಂತ ಅನಿಸಿತ್ತು, ನೈಟ್ ಡೈಜೆಷನ್ ಆಗಬೇಕಲ್ಲ ನೀಟಾಗಿ. ಹಾಗಾಗಿ ಮಧ್ಯಾಹ್ನಕ್ಕೆ ಅದೇ ತರಕಾರಿ ಮತ್ತು ಪನ್ನೀರ್ ಕುರ್ಮಾಗೆ ಜೀರಾ ರೈಸ್ ಮಾಡ್ಕೊಂಡಿದ್ದೆ. ಹಾಗಾಗಿ ನೈಟಿಗೆ ಲೈಟಾಗಿರಲಿ ಅಂಥೇಳಿ, ಬೆಳಗ್ಗೆ 2 ಟೈಮ್ ಹೆವಿ ಅಂತ ಅನಿಸಿದೆ ಅಂಥೇಳಿ, ನೈಟ್ ಡೈಜೆಷನ್ ಬೇಗ ಚೆನ್ನಾಗಾಗಲಿ ಅಂಥೇಳಿ ಈ ಒಂದು ರಾಗಿ ಗಂಜಿನ ಮಾಡ್ಕೊಂಡಿದ್ದೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನನ್ನ ಈ ಒಂದು ವಿಡಿಯೋನ ಲೈಕ್ ಕೊಟ್ಟು, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.